ಪ್ರೀತಿಯ ರೈತ ಬಾಂಧವರೇ, ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು, ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು, ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ, ತಂತಿ ಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು, ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರೀತಿಯ ರೈತ ಬಾಂಧವರೇ ಹಾಗೂ ನೆಚ್ಚಿನ ಚಂದನ ವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನೀರು ವಿಶ್ವದ ಅತ್ಯಮೂಲ್ಯ ದ್ರಾವಣ. ಎಲ್ಲ ಒಂದು ಜೀವಿಗೆ, ಎಲ್ಲ ಒಂದು ಗೃಹ ಬಳಕೆಗೆ ಆಗಿರಬಹುದು, ಕೃಷಿಗೆ ಆಗಿರಬಹುದು, ಹಾಗೆ ಏನೋ ಒಂದು ಕೈಗಾರಿಕೆ ಮಾಡುವಂತಲ್ಲೇ ಆಗಿರಬಹುದು, ಎಲ್ಲ ಒಂದು ಚಟುವಟಿಕೆಗಳಿಗೂ ನೀರು ಮೂಲಾಧಾರವಾಗಿರುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಗರ ಪಟ್ಟಣಗಳಲ್ಲಿ ಅಂದರೆ ಇದು ಮುಖ್ಯವಾಗಿ ಮಳೆ ನೀರು ಏನಿದೆ ಅದು ಎಲ್ಲದಕ್ಕೂ ಮೂಲಾಧಾರವಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ನಗರ ಪಟ್ಟಣಗಳಲ್ಲಿ ಇತ್ತೀಚೆಗಂತೂ ತಾರಸಿ ಮೇಲೆ ಬಿದ್ದಂತಹ ನೀರನ್ನು ಸಹ ಸಂಗ್ರಹಣೆ ಮಾಡಿ ಅದನ್ನು ಗೃಹ ಬಳಕೆಗೆ ಮತ್ತು ಇತರೆ ಬಳಕೆಗೆ ಅದನ್ನು ತಗೊಳ್ಕೋಬೇಕು ಅಂತ ಹೇಳಿ ಕಟ್ಟುನಿಟ್ಟಾಗಿ ಅದನ್ನು ಎಲ್ಲ ಕಡೆನೂ ಪಾಲಿಸ್ತಾ ಇದ್ದಾರೆ. ಹೀಗೆ ನಮ್ಮಲ್ಲಿ ಈಗ ಕೃಷಿಯಲ್ಲಿ ಮಳೆ ನೀರನ್ನು ಸಂಗ್ರಹಣೆ ಮಾಡಿ ಅದನ್ನು ಸಂರಕ್ಷಣೆ ಮಾಡಿ ಅದನ್ನು ಯಾವ ಒಂದು ಬೆಳೆಗಳ ಸಂದಿಗ್ಧ ಪರಿಸ್ಥಿತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರುಣಿಸಿ ಒಂದು ಕೃಷಿ ಮಾಡಿದ್ದೇ ಆಗಿದ್ರೆ ಅದೊಂದು ಉತ್ತಮ ಕೃಷಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಈ ಒಂದು ನಿಟ್ಟಿನಲ್ಲಿ ರೈತ ಬಾಂಧವರು ಇವತ್ತು ಕೃಷಿ ಭಾಗ್ಯ ಯೋಜನೆ ಅನ್ನುವ ಒಂದು ವಿಷಯವನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಈ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಕೃಷಿ ಇಲಾಖೆಯಿಂದ ಅಂದರೆ ಕೃಷಿ ಆಯುಕ್ತಾಲಯದಿಂದ ಶ್ರೀಮತಿ ರೂಪಾ ಎಎನ್, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ಭಾಗ್ಯ ಯೋಜನೆ ವಿಭಾಗದಿಂದ ಆಗಮಿಸಿದ್ದಾರೆ. ರೈತ ಬಂದವರೇ, ಈ ಒಂದು ವಿಷಯದ ಬಗ್ಗೆ ಯಾವುದೇ ನಿಮ್ಮ ಸಂದೇಹ ಅಥವಾ ಪ್ರಶ್ನೆಗಳನ್ನು ಕೇಳೋದಕ್ಕೆ ಟಿವಿ ಪರದೆ ಮೇಲೆ ದೂರವಾಣಿ ಸಂಖ್ಯೆಗಳು ಬರ್ತಾ ಹೋಗ್ತವೆ. 0802355259 ಮತ್ತು 23542699. ಬನ್ನಿ ರೈತ ಬಂದವರೇ, ಏನು ಇದು ಕೃಷಿ ಭಾಗ್ಯ ಯೋಜನೆ, ಯಾವಾಗ ಕಾರ್ಯರೂಪಕ್ಕೆ ಬಂದಿದೆ, ಮತ್ತೆ ಇದರಲ್ಲಿ ದೊರಕುವಂತಹ ಸವಲತ್ತುಗಳೇನು, ಸೌಲಭ್ಯಗಳೇನು, ಮತ್ತೆ ನಾವು ಇದರಲ್ಲಿ ಏನು ಮಾಡ್ಕೋಬೇಕಾಗುತ್ತೆ ಅದನ್ನು ಪಡೆಯೋದಕ್ಕೆ ಅಂತ ಹೇಳಿ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು ಕಾರ್ಯಕ್ರಮಕ್ಕೆ ಮೇಡಮ್ ತಮಗೆ ರೈತ ಬಾಂಧವರ ಪರವಾಗಿ ಹಾಗೂ ಚಂದನ ವಾಹಿನಿಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೀನಿ ಮೇಡಮ್. ಎಲ್ಲ ರೈತ ಬಾಂಧವರಿಗೂ ಕೃಷಿ ಇಲಾಖೆ ಪರವಾಗಿ ಹಾರ್ದಿಕ ನಮಸ್ಕಾರಗಳು. ಹಾಗೆ ರೈತ ಬಾಂಧವರೇ, ತಮ್ಮ ಎಲ್ಲರಿಗೂ ಒಂದು ವರ್ಷ ಸಮೃದ್ಧಿ, ಕೃಷಿಯ ಒಂದು ಸಮೃದ್ಧಿ ಸಂಕೇತವಾಗಿ ಇಳುವರಿ ಹೆಚ್ಚಿಸುವಲ್ಲಿ ಮತ್ತೆ ಆರ್ಥಿಕವಾಗಿ ಸಬಲೀಕರಣರಾಗಿ ಅಂತ ಹೇಳಿ ಹಾರೈಸ್ತಾ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು, 2026ನೇ ವರ್ಷದ ಮುಂಬರುವ ಒಂದು ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಈಗ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೇಡಮ್, ಈಗ ಇಷ್ಟೊತ್ತಿಗೆ ಹೇಳಿದೆ ನಾನು ಕೃಷಿ ಭಾಗ್ಯ ಯೋಜನೆ ಬಗ್ಗೆ. ಈ ಕೃಷಿ ಭಾಗ್ಯ ಯೋಜನೆ ಯಾವಾಗ ಜಾರಿಗೆ ಬಂತು, ಹೇಗೆ ನಡೀತಾ ಇದೆ, ಮತ್ತೆ ಇದರ ಒಂದು ಮೂಲ ಉದ್ದೇಶ ಏನು? ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ, ಈಗ ಕೃಷಿ ಭಾಗ್ಯ ಯೋಜನೆಯನ್ನ ನಾವು ಈ ಒಂದು ಕೃಷಿ ಇಲಾಖೆ ಅಡಿ ನಾವು ಪ್ರಾರಂಭ ಮಾಡಿದ್ದು 2023-24ನೇ ಸಾಲಿನಿಂದ ಇದನ್ನ ನಾವು ಮರುಜಾರಿಗೊಳಿಸಿ ನಾವು ಪ್ರಾರಂಭ ಮಾಡಿದೀವಿ. ಈ ಒಂದು ಯೋಜನೆ ಮುಖ್ಯ ಉದ್ದೇಶ ಏನಂತಂದ್ರೆ, ಈಗ ಕರ್ನಾಟಕ ರಾಜ್ಯದಲ್ಲಿ 64% ಮಳೆಯಾಶ್ರಿತ ಪ್ರದೇಶ ಇದೆ. ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಹೆಚ್ಚಿನದಾಗಿ ನಾವು ಎಣ್ಣೆಕಾಳು ಬೆಳೆಗಳನ್ನ ಮತ್ತೆ ದ್ವಿದಳ ಧಾನ್ಯಗಳನ್ನ ಬೆಳೀತಾ ಇದ್ದೀವಿ. ಈ ಪ್ರದೇಶದಲ್ಲಿ ಉತ್ಪಾದಕತೆ ಕಡಿಮೆ ಇದೆ. ಉತ್ಪಾದಕತೆ ಕಡಿಮೆ ಇದೆ ಅಂತಂದ್ರೆ ನಾವು ಎಲ್ಲಾ ಒಂದು ತಾಂತ್ರಿಕತೆಗಳ ಅಳವಡಿಕೆ ಮಾಡಿದ್ರು ಕೂಡ ಕೆಲವೊಮ್ಮೆ ಮಳೆ ಒಂದು ಕೊರತೆಯಿಂದ ಇಳುವರಿ ಕಡಿಮೆ ಆಗತ್ತೆ. ಆ ಒಂದು ಉದ್ದೇಶ ಮುಖ್ಯ ಒಂದು ಹಿನ್ನೆಲೆ ಇಟ್ಕೊಂಡು ಕೃಷಿ ಭಾಗ್ಯ ಯೋಜನೆಯನ್ನ ನಾವು ಮಳೆಯ ನೀರನ್ನ ಸಮರ್ಪಕವಾಗಿ ಅದನ್ನ ಸಂಗ್ರಹಣೆ ಮಾಡಿ ಅದನ್ನ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ರಕ್ಷಣಾತ್ಮಕ ನೀರಾವರಿಯಾಗಿ ಬಳಸ್ಕೊಳ್ಳೋದಕ್ಕೋಸ್ಕರ ಈ ಕೃಷಿ ಭಾಗ್ಯ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಅದು ಮುಖ್ಯ ಉದ್ದೇಶ ಇದೆ.
ಸೊ ಹಾಗೆ ಈ ಒಂದು ಕೃಷಿ ಭಾಗ್ಯ ಯೋಜನೆ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿಗೆ ವಿಸ್ತರಿಸಲಾಗಿದೆ ಅಂದ್ರೆ ಪ್ರಾರಂಭಿಕ ಹಂತ ತಾವು ಹೇಳಿದ್ರಿ ಯಾವಾಗ ಪ್ರಾರಂಭವಾಗಿದೆ ಅಂತ. ಈಗ ಪ್ರಸ್ತುತ ಒಂದು ಪ್ರಸಕ್ತ ಸನ್ನಿವೇಶ ತಗೊಂಡಾಗ ನಾವು ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿಗೆ ವಿಸ್ತರಿಸಲಾಗಿದೆ ಮೇಡಮ್? ಕೃಷಿ ಭಾಗ್ಯ ಯೋಜನೆ ಮೊದಲೇ ಹಂತದಲ್ಲಿ 2014-15ನೇ ಸಾಲಿನಿಂದನೇ ಇತ್ತು. 2023-20 ಅದು ಕೆಲವು ವರ್ಷಗಳ ಕಾಲ ಸ್ಥಗಿತ ಆಗಿತ್ತು. ಮತ್ತೆ 2023-24ನೇ ಸಾಲಿನಿಂದ ಇದು ಮರುಜಾರಿ ಮಾಡಿದೀವಿ. ಈ ಒಂದು ಯೋಜನೆಯನ್ನ ನಾವು ರಾಜ್ಯಾದ್ಯಂತ ಅನುಷ್ಠಾನ ಮಾಡ್ತಾ ಇದ್ದೀವಿ. ಈವನ್ ಇದು ಅಚ್ಚುಕಟ್ಟು ಪ್ರದೇಶ ಒಳಗೊಂಡಂತೆ ಈ ಒಂದು ಕೃಷಿ ಭಾಗ್ಯ ಯೋಜನೆಯನ್ನ ನಾವು ಜಾರಿಗೊಳಿಸ್ತಾ ಇದ್ದೀವಿ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಯೋಜನೆ ಅನುಷ್ಠಾನದಲ್ಲೇ ಇದೆ. ಒಳ್ಳೆಯ ಮಾಹಿತಿ. ಹಾಗಿದ್ದಲ್ಲಿ ಈವರೆಗೆ ಅಂದ್ರೆ ಕೃಷಿ ಭಾಗ್ಯ ಯೋಜನೆ ಅನ್ನೋದು ಎಲ್ಲಿ ಏನು ಪ್ರಾರಂಭಿಕ ಹಂತದಲ್ಲಿ ಬಂತು ಅಲ್ಲಿಂದ ಇಲ್ಲಿವರೆಗೆ ನಾವು ಪರಿಗಣನೆ ತಗೊಂಡಾಗ ಸೊ ಈವರೆಗೆ ಎಷ್ಟು ಒಂದು ಪ್ರದೇಶ ಈ ಒಂದು ಕೃಷಿ ಹೊಂಡ ಅಥವಾ ಕೃಷಿ ಭಾಗ್ಯ ಯೋಜನೆಯಲ್ಲಿ ಆವರಿಸಿದೆ ಅಂತ ಹೇಳಿ ಮಾಹಿತಿ ಏನಾದ್ರು ಇದ್ರೆ ತಾವು ದಯಮಾಡಿ. ಹೌದು, ಇದು ಒಳ್ಳೆಯ ಪ್ರಶ್ನೆ. ಕೃಷಿ ಭಾಗ್ಯ ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನಂತಂದ್ರೆ ನಾವು ಮಳೆ ನೀರನ್ನ ಸಂಗ್ರಹಣೆ ಮಾಡತಕ್ಕಂಥದ್ದು ಮತ್ತೆ ಮಳೆ ನೀರು ಸಂಗ್ರಹಣೆ ಮಾಡಿರ್ತಕ್ಕಂಥ ನೀರನ್ನ ನಾವು ರಕ್ಷಣಾತ್ಮಕ ನೀರಾವರಿಯಾಗಿ ಸೂಕ್ಷ್ಮ ನೀರಾವರಿ ಮೂಲಕ ನಾವು ಬೆಳೆಗಳಿಗೆ ಕೊಡ್ತಕ್ಕಂಥದ್ದು. ಮಳೆ ಇಲ್ಲದೆ ಇರೋ ಸಂದರ್ಭದಲ್ಲಿ ರಕ್ಷಣಾತ್ಮಕ ನೀರಾವರಿ ಕೊಟ್ಟಲ್ಲಿ ಉತ್ಪಾದಕತೆ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಇದ್ರಲ್ಲಿ ಮಾಡ್ತಾ ಇದ್ದೀವಿ. ಈಗ ಮೊದಲನೇ ಹಂತ ಹೇಳಿದೆ, ಮೊದಲನೇ ಹಂತ ಮತ್ತು ಎರಡನೇ ಹಂತ, ಈ ಎರಡು ಹಂತಗಳಲ್ಲಿ ಅಂದಾಜು 3 ಲಕ್ಷದಷ್ಟು ನಾವು ಕೃಷಿ ಹೊಂಡಗಳನ್ನ ರಾಜ್ಯಾದ್ಯಂತ ಅನುಷ್ಠಾನ ಮಾಡಿದ್ದೀವಿ. ಈ 3 ಲಕ್ಷ ಕೃಷಿ ಹೊಂಡಗಳಲ್ಲಿ ಅಂದಾಜು 795 ಲಕ್ಷ ಘನ ಮೀಟರ್ ಅಷ್ಟು ನೀರು ಶೇಖರಣಾ ಸಾಮರ್ಥ್ಯ ಹೊಂದಿರತಕ್ಕಂಥ ಒಂದು ಸಾಮರ್ಥ್ಯ ಇದೆ. ಇದರಲ್ಲಿ ರಕ್ಷಣಾತ್ಮಕ ನೀರಾವರಿಯಾಗಿ ನಾವು 3 ಲಕ್ಷ ಪ್ರದೇಶ ನಾವನ್ನ ಕೃಷಿ ನೀರಾವರಿಯಾಗಿ ಉಪಯೋಗ ಮಾಡಬಹುದು. 3 ಲಕ್ಷ ಪ್ರದೇಶನ ಹೆಕ್ಟೇರ್ ಪ್ರದೇಶನ ನಾವು ಪ್ರದೇಶದಲ್ಲಿ ನೀರಾವರಿನ ನಾವು ಬಳಕೆ ಮಾಡ್ಕೋಬಹುದು. ಒಳ್ಳೆಯ ಮಾಹಿತಿ. ಹೆಚ್ಚು ಕಡಿಮೆ ನೀವು ಹೇಳ್ತಿರೋದು ನೋಡಿದ್ರೆ ಒಂದು ಚಿಕ್ಕ ಚಿಕ್ಕ ಅಣೆಕಟ್ಟಿನ ನೀರನ್ನ ಸಂಗ್ರಹಣೆ ಮಾಡುವಷ್ಟು ಆ ಒಂದು ಹೇಳ್ದಂಗಿದೆ. ಸೊ ಈಗ ಈ ಒಂದು ಕೃಷಿ ಭಾಗ್ಯ ಯೋಜನೆಯಲ್ಲಿ ಯಾವ್ಯಾವ ಘಟಕಗಳನ್ನ ರೈತರಿಗೆ ವಿತರಿಸಲಾಗ್ತಾ ಇದೆ ಮತ್ತೆ ಆ ಒಂದು ಘಟಕಗಳಿಗೆ ಎಷ್ಟು ಸಹಾಯಧನವನ್ನು ನೀಡಲಾಗ್ತದೆ ಅದು ಚೂರು ಮಾಹಿತಿ ಹಂಚಿಕೊಳ್ಳಿ ಮೇಡಮ್. ಕೃಷಿ ಭಾಗ್ಯ ಯೋಜನೆಯನ್ನ ನಾವು ಪ್ಯಾಕೇಜ್ ರೂಪದಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ. ಈ ಒಂದು ಕೃಷಿ ಯೋಜನೆ ಅಡಿಯಲ್ಲಿ ನಾವು ಮೊದಲನೇ ಹಂತವಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಹಳ ಮುಖ್ಯ ಆಗಿರೋದ್ರಿಂದ ಕ್ಷೇತ್ರ ಬದು, ಕಂದಕ ಬದು, ಮತ್ತೆ ಬಸಿಗಾಲುವೆಗಳು, ಮತ್ತೆ ತೊಟ್ಟಿಲು ಗುಂಡಿಗಳು, ಎಲ್ಲಿ ಗುಡ್ಡಗಾಡು ಪ್ರದೇಶ ಇದೆ ಅದು ಕೂಡ ಒಂದು ಘಟಕವಾಗಿ ನಾವು ಮಾಡ್ತಾ ಇದ್ದೀವಿ. ಎರಡನೇದು, ಇದು ಒಂದು 6 ಘಟಕಗಳನ್ನ ಒಂದು ಇರತಕ್ಕಂತ ಒಂದು ಪ್ಯಾಕೇಜ್ ಮಾದರಿ. ಎರಡನೇದಾಗಿ ಕೃಷಿ ಹೊಂಡ. ಇದರಲ್ಲಿ ಕೃಷಿ ಹೊಂಡ ಕಡ್ಡಾಯವಾಗಿ ನಾವು ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ಮಾಡಬೇಕಾಗತ್ತೆ. ಮತ್ತೆ ಈ ಒಂದು ಕೃಷಿ ಹೊಂಡದಲ್ಲಿ ನೀರು ಇಂಗದಂತೆ ನಾವು ರಕ್ಷಣಾತ್ಮಕ ನೀರಾವರಿಗೆ ನೀರು ಬಳಸ್ಕೋಬೇಕು ಅಂತಂದ್ರೆ ನೀರು ಇಂಗಬಾರದು. ಅದನ್ನ ನೀರು ಹಿಂಗದಂತೆ ನಾವು ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಪಾಲಿಥೀನ್ ಹೊದಿಕೆನ ಮಾಡ್ತಾ ಇದ್ದೀವಿ. ಆ ನೀರ ಸಂಗ್ರಹಣೆ ಆದ್ಮೇಲೆ ನೀರನ್ನ ಮೇಲೆತ್ತೋದಕ್ಕೋಸ್ಕರ ಡೀಸೆಲ್ ಪಂಪ್ ಸೆಟ್ ಕೂಡ ಒಂದು ಘಟಕ. ಮತ್ತೆ ಈ ಕೃಷಿ ಹೊಂಡದಲ್ಲಿ ಏನಾದ್ರೂ ಆಕಸ್ಮಿಕ ಅವಘಡ ಆಗದೆ ಇರೋ ರೀತಿ ತಪ್ಪಿಸೋದಕ್ಕೆ ನಾವು ತಂತಿ ಬೇಲಿನ ಕೂಡ ಈ ಘಟಕದಲ್ಲಿ ಕೊಡ್ತಾ ಇದ್ದೀವಿ. ಹಾಗೆ ಸೂಕ್ಷ್ಮ ನೀರಾವರಿ ಮೂಲಕ ಇದನ್ನ ರೈತರಿಗೆ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ರಕ್ಷಣಾತ್ಮಕ ನೀರಾವರಿ ಕೊಡೋದಕ್ಕೆ ಸೂಕ್ಷ್ಮ ನೀರಾವರಿ ಘಟಕ ಕೂಡ ಕೊಡ್ತಾ ಇದ್ದೀವಿ. ಮೇಡಮ್, ಒಂದು ಕರೆ ಬರ್ತಾ ಇದೆ. ನಾಗಲಿಂಗಪ್ಪನವರು ಧಾರವಾಡದಿಂದ ಕರೆ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆ ಏನ್ ನೋಡ್ಕೊಳ್ಳೋಣ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ ನಾಗಲಿಂಗಪ್ಪ ಅವರೇ, ಪ್ರಶ್ನೆ ಕೇಳಿ. ಧಾರವಾಡ ಜಿಲ್ಲಾ ನವಲೂರು ತಾಲೂಕು, ಹೇಳಿ. ನಾಗನೂರು ಗ್ರಾಮ. ಆಯ್ತು, ಪ್ರಶ್ನೆ ಕೇಳಿ. ನಮ್ಮಲ್ಲಿ ಕೃಷಿ ಹೊಂಡಕ್ಕೆ ಗ್ರಾಂಟ್ ಇಲ್ಲ ಅಂತಾರೆ ನಮ್ಮ ತಾಲೂಕಿನಾಗ. ಇಲ್ಲ ನಾಗಲಿಂಗಪ್ಪ ಅವರೇ, ಮಾಹಿತಿ ನೀಡ್ತಾರೆ ಮೇಡಮ್. ಈಗ ಅನುದಾನನ ಕೃಷಿ ಭಾಗ್ಯ ಯೋಜನೆಯಲ್ಲಿ ಈಗ ಲಭ್ಯ ಇದೆ ಜಿಲ್ಲೆಗಳಲ್ಲಿ. ತಾವು ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ನೀವು ಅದನ್ನ ಸಂಪರ್ಕ ಮಾಡಿ ನೀವು ದಯವಿಟ್ಟು ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಸದುಪಯೋಗನ ನೀವು ಪಡ್ಕೋಬಹುದು. ಅನುದಾನ ಇದೆ. ಹೋಗಿದ್ವಿ, ಇನ್ನೂ ಬಂದಿಲ್ಲ. ನೀವು ದೊಡ್ಡ ಇಳುವರಿದಾರ, ನಿಮಗೆ ಕೊಡಕ್ ಬರುದಿಲ್ಲ, ಹೀಗೆಲ್ಲ ಇದು ಮಾಡಿದ್ವಿ. ತಾವು ತಮ್ಮಲ್ಲಿ ಜಮೀನು ಹಿಡುವಳಿ ಇದ್ದು FID ಹೊಂದಿದ್ದಲ್ಲಿ
ನೀವು ಖಂಡಿತ ಈ ಯೋಜನೆ ಸದುಪಯೋಗ ಪಡ್ಕೋಬಹುದು. ಈಗ ಅನುದಾನ ಕೂಡ ಲಭ್ಯತೆ ಇದೆ. ಪ್ರಸ್ತುತ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ರೈತ ಸಂಪರ್ಕ ಕೇಂದ್ರದಲ್ಲಿ ಕೇಳಿ ಅವರು ನಿಮಗೆ ಮಾಹಿತಿ ಕೊಡ್ತಾರೆ. ನಾಗಲಿಂಗಪುರ ಇವಾಗ ಇದೆ ನೋಡಿ, ಮೇಡಮ್ ಹೇಳ್ತಾ ಇದಾರೆ ಅಂದ್ರೆ ಖಂಡಿತ ಇದ್ದೇ ಇರುತ್ತೆ. ದಯಮಾಡಿ ನೀವು ಕೃಷಿ ಇಲಾಖೆಗೆ ಸಂಪರ್ಕ ಮಾಡಿ ಆ ಒಂದು ಸವಲತ್ತನ್ನು ಪಡೆದುಕೊಳ್ಳಿ. ಮೇಡಮ್, ಈಗ ಈ ಒಂದು ಪ್ರಶ್ನೆಗೆ ಪೂರಕವಾಗಿ ತಾವು ಹೇಳ್ತಾ ಇದ್ರಿ FID ಅಂತ ಹೇಳಿ, ಇದಕ್ಕೆ ಪೂರಕವಾಗಿ ಏನೋ ಪ್ರಶ್ನೆ ಕೇಳಬೇಕು ಅಂತ ಹೇಳಿದಾಗ, ಸೊ ಈಗ ಒಬ್ಬ ಆಸಕ್ತ ರೈತ ಕೃಷಿ ಇಲಾಖೆಗೆ ಬಂದಾಗ, ನಾನು ಒಬ್ಬ ಕೃಷಿ ಹೊಂಡದ ಒಬ್ಬ ಫಲಾನುಭವಿ ಆಗಬೇಕು ಅಂತ ಹೇಳಿ ಆಸಕ್ತಿ ಬಂದಾಗ, ಸೊ ಅವನು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತೆ ಅವ್ನು ಯಾವ್ಯಾವ ರೀತಿಯಾದಂಥ ದಾಖಲಾತಿಗಳನ್ನು ಒದಗಿಸಬೇಕು ಅವನು? ಈ ಯೋಜನೆ ರಾಜ್ಯಾದ್ಯಂತ ಅನುಷ್ಠಾನ ಆಗ್ತಾ ಇರೋದ್ರಿಂದ ಎಲ್ಲ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ತಾವು ಅರ್ಜಿ ಸಲ್ಲಿಸಬಹುದು. ಈ ಅರ್ಜಿನ ಸಲ್ಲಿಸೋದಕ್ಕೆ ಅವರಿಗೆ ಮೂಲ ದಾಖಲಾತಿ ಅಂತ ಅಂದ್ರೆ ನಮ್ಮ ಇಲಾಖೆನಲ್ಲಿ ಕೊಡ್ತಕ್ಕಂಥ ಫ್ರೂಟ್ ಐಡಿ FID ಹೊಂದಿರತಕ್ಕಂತ ಒಂದು ರೈತರು ಅವರು ನೇರವಾಗಿ ಅರ್ಜಿ ಸಲ್ಲಿಸಬಹುದು. ಮತ್ತೆ ಇದರಲ್ಲಿ ಏನಾಗಿದೆ, ಹಿಂದೆ ಯಾವ್ದಾದ್ರು ಯೋಜನೆ ಅಡಿಯಲ್ಲಿ ಅವ್ರು ಏನಾದ್ರೂ ಫಲಾನುಭವಿ ಆಗಿದ್ರೆ ಅವ್ರಿಗೆ ಕೃಷಿ ಹೊಂಡ ಅವರು ಫಲಾನುಭವಿ ಆಗಿದ್ರೆ ಮಾತ್ರ ಇದನ್ನ ಹೋಗಿ ಅವಕಾಶ ಇರಲ್ಲ. ಅದನ್ನ ಹೊರತುಪಡಿಸಿದ್ರೆ ಎಲ್ಲ ರೈತರಿಗೂ ಕನಿಷ್ಠ 1 ಎಕರೆ ಜಮೀನು ಇರಬೇಕು, ಅಥವಾ ಗುಡ್ಡಗಾಡು ಅಥವಾ ಮಲೆನಾಡು ಪ್ರದೇಶದಲ್ಲಿ 1/2 ಎಕರೆ ಇದ್ರೂ ಕೂಡ ರೈತರು, ಈ ಒಂದು ಹಿಡುವಳಿ ಇರತಕ್ಕಂತ ರೈತರು ಕೂಡ ಅರ್ಜಿ ಸಲ್ಲಿಸಿ ಇದನ್ನ ಯೋಜನೆಯನ್ನ ಸದುಪಯೋಗ ಪಡ್ಕೋಬಹುದು. ಮತ್ತೊಂದು ಕರೆ ಬರ್ತಾ ಇದೆ. ದೇವರೆಡ್ಡಿ ಅನ್ನೋರು ರಾಯಚೂರಿಂದ ಕರೆ ಮಾಡ್ತಾ ಇದ್ದಾರೆ. ಏನ್ ಪ್ರಶ್ನೆ ನೋಡೋಣ. ಹಲೋ ಹಲೋ ಹಾ, ನಮಸ್ಕಾರ ದೇವರೆಡ್ಡಿ ಅವರೇ, ಹೊಸ ವರ್ಷ ಶುಭಾಶಯಗಳು ತಮ್ಗೆ. ಕೇಳಿ. ನಮ್ಮಲ್ಲಿ 9 ಎಕರೆ ಭೂಮಿ ಬೇರೆ, ಅದರ ಬಗ್ಗೆ ಅದರಲ್ಲಿ 1 ಎಕರೆ ಕೃಷಿ ಹೊಂಡ ಮಾಡೋದನ್ನು ಮಾಡಿದ್ದೇವೆ. ಅದ್ರ ಬಗ್ಗೆ ಆಯ್ತು, ಮಾಹಿತಿ ಕೇಳಿ. ಈಗ ತಾವು 1 ಎಕರೆ ಮಾಡ್ಬೇಕು ಅಂತ ನೀವು ಯೋಚನೆ ಮಾಡ್ಕೊಂಡಿದ್ದೀರಾ, ಆದ್ರೆ ಈ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಅಷ್ಟು 1 ಎಕರೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಗರಿಷ್ಠ ಅಳತೆ ಇರತಕ್ಕಂಥದ್ದು ಅಂದ್ರೆ 21 ಮೀಟರ್ ಉದ್ದ, 21 ಮೀಟರ್ ಅಗಲ ಮತ್ತು 3 ಮೀಟರ್ ಆಳ, ಇಷ್ಟು ಮಾತ್ರ ಅವರು ನೀವು ತಗೋಬಹುದು. ಇದೇ ನಮ್ಮ ಕೃಷಿ ಇಲಾಖೆ ಕೃಷಿ ಭಾಗ್ಯ ಯೋಜನೆಯಲ್ಲಿ ಇರತಕ್ಕಂತ ಗರಿಷ್ಠ ಒಂದು ಅಳತೆ ಇರತಕ್ಕಂತ ಕೃಷಿ ಹೊಂಡ. ಅದನ್ನ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಿ ತಗೋಬಹುದು. ಓಕೆ, ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಮೇಡಮ್, ಈಗ ರೈತರು ಬೇರೆ ಬೇರೆ ಯೋಜನೆಗಳಲ್ಲಿ ಈಗ ಏನೋ NREGA MNREGA ಇರ್ಬೋದು, ಅಥವಾ ಮತ್ತೆ ಯಾವ್ದಾದ್ರು ತೋಟಗಾರಿಕೆಯಿಂದ ಅಲ್ಲಿ ಅವರೇನಾದ್ರು ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡು ತಮ್ಮಲ್ಲಿ ಉಳಿದ ಘಟಕಗಳನ್ನ ಏನಾದ್ರು ಕೊಡೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದಾಗ, ಇಲ್ಲ, ಕೃಷಿ ಭಾಗ್ಯ ಯೋಜನೆ ಅಡಿಯ ಫಲಾನುಭವಿ ಆಗೋದಕ್ಕೆ ಕೃಷಿ ಹೊಂಡ ನಿರ್ಮಾಣ ಕಡ್ಡಾಯ ಆಗಿರುತ್ತದೆ. ಈ ಬೇರೆ ಒಂದು ಯೋಜನೆಗಳಡಿಯಲ್ಲಿ ಅವರು ಏನಾದ್ರೂ ತಗೊಂಡಿದ್ರೆ ಇವರು ಅರ್ಹರಿಲ್ಲ. ನಮ್ಮ ಕೃಷಿ ಭಾಗ್ಯ ಯೋಜನೆಯ ಸದುಪಯೋಗ ಪಡ್ಕೊಳ್ಳೋದಕ್ಕೆ ಅರ್ಹರಿರಲ್ಲ. ಆದ್ರೆ ನಮ್ಮ ಉಳಿದ ಕೆಲವು ಘಟಕಗಳು ಅಂದ್ರೆ ಕ್ಷೇತ್ರ ಬದು, ಅದು ಜಲಾನಯನ ಇಲಾಖೆಯಿಂದ ತಗೋಬಹುದು, ಅಥವಾ ಸೂಕ್ಷ್ಮ ನೀರಾವರಿನ ನಮ್ಮ ಇಲಾಖೆಯಿಂದನೇ ಬೇರೆ ಬೇರೆ ಯೋಜನೆಗಳ ಅಡಿಯಲ್ಲಿ ತಗೋಬಹುದು. ಅದನ್ನು ಹೊರತುಪಡಿಸಿ ನೇರವಾಗಿ ಅವರು ಕೃಷಿ ಭಾಗ್ಯ ಫಲಾನುಭವಿ ಆಗೋದಕ್ಕೆ ಸಾಧ್ಯ ಇಲ್ಲ. ಆಯ್ತು ಮೇಡಮ್, ಮತ್ತೊಂದು ಕರೆ ಬರ್ತಾ ಇದೆ. ಮಂಜುನಾಥ್ ಅನ್ನೋರು ಹಾವೇರಿಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ ಸರ್. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ. ಸರ್, ನಮ್ದು 2000 ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ನಮಗೆ ಕೃಷಿ ಹೊಂಡ ನಿರ್ಮಾಣ ಆಯ್ತು ಮೇಡಮ್. ಸರಿ. ಅದು ತದನಂತರ ನಮಗೆ ಆ ಸ್ಕೀಮು ಸರ್ಕಾರ ಬದಲಾವಣೆ ಆದ ತಕ್ಷಣ ನಿಂತೋಗ್ಬಿಡ್ತು. ಈಗ ನಮಗೆ ಅದಕ್ಕೆ ಟಾರ್ಪಲ್ ಮತ್ತೆ ಜನರೇಟರ್ ಮತ್ತು ತಂತಿ ಬೇಲಿ ಕೊಡ್ಲಿಕ್ಕೆ ಬರಲ್ಲ ಅಂತ ಇದಾರೆ ಮೇಡಮ್. ಯಾವ ಕಾರಣಕ್ಕೆ ಅಂತ ಗೊತ್ತಾಗ್ತದೆ. ಈಗ ಏನು ಹಿಂದಿನ ಒಂದು ಹಂತದಲ್ಲಿ ಫಲಾನುಭವಿ ಆಗಿದ್ದೀರಾ, ಅವ್ರನ್ನ ಹೊರತುಪಡಿಸಿ ಹೊಸ ಫಲಾನುಭವಿಗಳಿಗೆ ನಾವು ಆದ್ಯತೆ ಕೊಡ್ತಾ ಇದ್ದೀವಿ. ತಾವು ಬೇರೆ ಒಂದು ಅಂದ್ರೆ ನಿಮ್ಮ ಹಿಡುವಳಿ ಬೇರೆ ಹೆಸರಲ್ಲಿದ್ರೆ, ನಿಮ್ಮ ಮನೆಯವ್ರ ಹೆಸರಲ್ಲಿದ್ರೆ, ಅಥವಾ ನಿಮ್ಮ ಮಕ್ಕಳ ಹೆಸರಲ್ಲಿದ್ರೆ ನೀವು ಬೇಕಾದ್ರೆ ತಗೋಬಹುದು. ಆದ್ರೆ ಒಬ್ರು ಇರ್ತಕ್ಕಂತ ನಿಮ್ಮ ಒಂದು ಹೆಸರಲ್ಲೇ ಇರ್ತಕ್ಕಂತ ಜಮೀನಲ್ಲಿ ಈಗ ಕೃಷಿ ಭಾಗ್ಯ ಯೋಜನೆ ಸದುಪಯೋಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮಗೆ ಈಗ ಆಲ್ರೆಡಿ ಆಗ್ಬಿಟ್ಟಿದೆ ಮೇಡಮ್. ಅರ್ಧಂಬರ್ಧ ಆಗಿದೆ. ಟಾರ್ಪಲ್ ಮತ್ತು ಜನರೇಟರ್ ಕೊಡ್ತಾ ಇಲ್ಲ, ಅದಕ್ಕೆ ಕೊಡ್ತಾ ಇಲ್ಲ ಅಂತ ಇಲ್ಲ, ಅದಕ್ಕೆ ಅವಕಾಶ ಇಲ್ಲ. ಯಾಕೆ ಅಂತಂದ್ರೆ ಹಿಂದಿನ ಒಂದು ಹಂತದಲ್ಲಿ ಈ ಕೃಷಿ ಭಾಗ್ಯ ಯೋಜನೆ ಸದುಪಯೋಗ ಪಡ್ಕೊಳ್ರಿ ಅಂತಾನೆ ಮೊದಲನೇ ಹಂತ ನಾವು ಮಾಡಿರ್ತಕ್ಕಂಥದ್ದು. ಅಲ್ಲಿನ ಫಲಾನುಭವಿಗಳನ್ನ ಹೊರತುಪಡಿಸಿ ಈಗ ನಾವು ಯೋಜನೆಯನ್ನ ರೂಪಿಸಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಮಾರ್ಗಸೂಚಿ ಅನ್ವಯ ಕೊಡೋದಕ್ಕೆ ಸಾಧ್ಯ ಇಲ್ಲ.
ಸೊ ಗೈಡ್ಲೈನ್ಸ್ ಏನು ಹೇಳುತ್ತೆ ಅದ್ರ ಪ್ರಕಾರ ಆಗುತ್ತೆ. ಆಯ್ತು ಮೇಡಮ್, ಈಗ ಒಂದು ಜಾಹೀರಾತು ಇದೆ, ಆ ಒಂದು ಜಾಹೀರಾತನ್ನ ವೀಕ್ಷಿಸಿ ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಮೇಡಮ್. ಅನ್ನದಾತ ಸುಖೀ ಭವ ಎಂಬುದು ನಮ್ಮ ಸಂಸ್ಕೃತಿ. ನೇಗಿಲ ಯೋಗಿ ದೇಶದ ಬೆನ್ನೆಲುಬು. ಈ ಅನ್ನದಾತನನ್ನ ನಾವು ಸದಾ ಸ್ಮರಿಸೋಣ. ಆತನ ಕೈಯಿಂದ ಬೆಳೆದಂತಹ ದವಸ ಧಾನ್ಯಗಳನ್ನ ನಾವು ಗೌರವದಿಂದ ಸ್ವೀಕರಿಸೋಣ. ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳು ಕರ್ನಾಟಕದ ದ್ವಿದಳ ಧಾನ್ಯಗಳ ಕಣಜವೆಂದೇ ಸುಪ್ರಸಿದ್ಧವಾಗಿವೆ. ಕಲಬುರಗಿಯ ಭೀಮಾ ತೊಗರಿ ಬೇಳೆಗೆ ಭೌಗೋಳಿಕ ಸೂಚ್ಯಂಕ ಅಂದ್ರೆ ಜಿಐ ಟ್ಯಾಗ್ ಮಾನ್ಯತೆ ದೊರೆತಿದೆ. ಭೀಮಾ ನದಿಯ ಫಲವತ್ತಾದ ಮಣ್ಣು ಈ ತೊಗರಿಗೆ ವಿಶಿಷ್ಟ ರುಚಿ, ಉತ್ತಮ ಪೌಷ್ಟಿಕಾಂಶ ಮತ್ತು ಶೀಘ್ರವಾಗಿ ಬೇಯುವಂತಹ ಗುಣವನ್ನು ನೀಡಿದೆ. ಇದು ಕೇವಲ ತೊಗರಿ ಬೇಳೆ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆ ಕೂಡ ಹೌದು. ಕರ್ನಾಟಕ ಸರ್ಕಾರವು ಈ ತೊಗರಿಯನ್ನ ಭೀಮಾ ಪಲ್ಸಸ್ ಎಂಬ ಬ್ರ್ಯಾಂಡಿನೊಂದಿಗೆ ಜನಸಾಮಾನ್ಯರಿಗೆ ಒದಗಿಸ್ತಾ ಇದೆ. ನಮ್ಮ ನಾಡಿನ ಬ್ರ್ಯಾಂಡ್ಗಳನ್ನ ಪ್ರೀತಿಸೋಣ, ಬೆಂಬಲಿಸೋಣ ಮತ್ತು ಬೆಳೆಸೋಣ. ಭೀಮಾ ಪಲ್ಸಸ್ ತೊಗರಿಯನ್ನ bhimapulses.com ವೆಬ್ಸೈಟ್ ಅಥವಾ ಅಮೆಜಾನ್ ಮೂಲಕವೂ ಸಹ ಖರೀದಿಸಬಹುದಾಗಿದೆ. ರೈತ ಬಂದವರೇ, ಮತ್ತೊಮ್ಮೆ ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಇವತ್ತು ನಾವಿಲ್ಲಿ ಕೃಷಿ ಭಾಗ್ಯ ಯೋಜನೆ ಅನ್ನೋದು ಬಹಳ ಮುಖ್ಯವಾದ ಒಂದು ಯೋಜನೆಯನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಬಹಳಷ್ಟು ರೈತರು ರಾಜ್ಯದ ವಿವಿಧ ಭಾಗಗಳಿಂದ ಕರೆ ಮಾಡ್ತಾ ಇದ್ದಾರೆ, ಅದಕ್ಕೆ ಮಾಹಿತಿ ನೀಡ್ತಾ ಇದ್ದೀವಿ ನಾವು. ಮೇಡಮ್, ಈಗ ಕೃಷಿ ಹೊಂಡ ಅಂತ ಹೇಳಿದಾಗ, ಸೊ ಇದಕ್ಕೆ ಅದರ ಗಾತ್ರ ಅಥವಾ ವಿನ್ಯಾಸ ತಗೊಂಡಾಗ ಯಾವ ಯಾವ ವಿನ್ಯಾಸದ ಅಥವಾ ರಚನೆ ಅಥವಾ ಗಾತ್ರದ ಕೃಷಿ ಹೊಂಡಗಳು ತಾವು ಅದಕ್ಕೆ ಸಹಾಯಧನದಡಿ ನೀಡ್ತಾ ಇದ್ದೀರಾ? ಮತ್ತೆ ಅದರಲ್ಲಿ ಎಷ್ಟು ನೀರನ್ನ ಸಂಗ್ರಹಣೆ ಮಾಡ್ಕೋಬಹುದು ಒಂದೊಂದು ಇದಕ್ಕೆ, ಅಂದ್ರೆ ಅವ್ರಿಗೆ ರೈತರ ಮಾಹಿತಿಗಾಗಿ ಎಷ್ಟು ನೀರನ್ನು ಬಳಕೆ ಮಾಡ್ಕೋಬಹುದು ಅನ್ನೋದಕ್ಕೆ ಈ ಒಂದು ಪ್ರಶ್ನೆ ಕೇಳಿದಿರಿ. ಮಾಹಿತಿ ತಮ್ಮಲ್ಲಿ ದಯಮಾಡಿ ಹಂಚ್ಕೊಳ್ಬೇಕು. ಹೌದು, ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ವಿವಿಧ ಅಳತೆಗಳದ್ದು ವಿನ್ಯಾಸ ಇದೆ. ಅದರಲ್ಲಿ ಕನಿಷ್ಠ ಗಾತ್ರದ ಒಂದು ವಿನ್ಯಾಸ ಅಂತ ಅಂದ್ರೆ 10 ಮೀಟರ್ ಅಗಲ, 10 ಮೀಟರ್ ಉದ್ದ ಮತ್ತೆ 3 ಮೀಟರ್ ಆಳ ಇರ್ತಕ್ಕಂಥ ಒಂದು ವಿನ್ಯಾಸ ಟಿವಿ ಪರದೆ ಮೇಲೆ ಕಾಣಿಸ್ತಾ ಇದೆ ರೈತ ಬಂದವರಿಗೆ. ಅದೇ ರೀತಿ ಗರಿಷ್ಠ ಒಂದು ಅಳತೆ ಇರ್ತಕ್ಕಂಥದ್ದು ಅಂತ ಅಂದ್ರೆ 21 ಮೀಟರ್ ಅಗಲ, 21 ಮೀಟರ್ ಉದ್ದ ಮತ್ತೆ 3 ಮೀಟರ್ ಆಳ. ಈ ಒಂದು ಅಳತೆ ಇರ್ತಕ್ಕಂಥದ್ದು ಮಧ್ಯ ನಿಮ್ಗೆ ಹಿಡುವಳಿ ಆಧಾರದ ಮೇಲೆ ಅವರು ಬೇರೆ ಬೇರೆ ಅಳತೆಗಳಿಗೂ ಕೂಡ ರೈತರು ಆದ್ಯತೆ ಕೊಡ್ಬೋದು. ಇದರಲ್ಲಿ 12 ಮೀಟರ್ ಉದ್ದ ಇದೆ, 15 ಮೀಟರ್ ಉದ್ದ ಇದೆ, ಅದೇ ತರ ಅವರು 18 ಮೀಟರ್ ಉದ್ದ ಇದೆ. ಈ ತರ ವಿವಿಧ ಅಳತೆಯಲ್ಲೂ ಕೂಡ ಅವರು ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡ್ಕೋಬಹುದು. ಇದರಲ್ಲಿ ನಾವು ಕನಿಷ್ಠ ಒಂದು ಇದು ಮಣ್ಣಿನ ಒಂದು ವಿಧದ ಮೇಲೂ ಕೂಡ ಕೃಷಿ ಹೊಂಡದಲ್ಲಿ ನೀರು ಸಂಗ್ರಹಣೆ ಆಗಿರ್ತಕ್ಕಂಥ ಒಂದು ಇದಿರುತ್ತೆ. ಕಪ್ಪು ಮಣ್ಣಲ್ಲಿ ಸ್ವಲ್ಪ ಬೇರೆ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ, ಸಾಮರ್ಥ್ಯ ಇರತಕ್ಕಂಥದ್ದು. ಲ್ಯಾಟ್ರೈಟ್ ಅಂತಂದ್ರೆ ಜಂಬಿಟ್ಟಿಗೆ ಮಣ್ಣಲ್ಲಿ ಒಂದು ಶೇಖರಣಾ ಸಾಮರ್ಥ್ಯ ವ್ಯತ್ಯಾಸ ಇರುತ್ತೆ. ಅದೇ ರೀತಿ ಕೆಂಪು ಮಣ್ಣಲ್ಲೂ ಕೂಡ ಇರುತ್ತೆ. ನಾವು ಒಂದು ನಾವು ಕೆಂಪು ಮಣ್ಣನ್ನ ನಾವು ಆಧಾರವಾಗಿ ತಗೊಂಡ್ರೆ ಕನಿಷ್ಠ ಅಳತೆಯ ಒಂದು ಕೃಷಿ ಹೊಂಡದಲ್ಲಿ ಅಂದಾಜು 2 ಲಕ್ಷ ಲೀಟರ್ ನೀರನ್ನ ಶೇಖರಣೆ ಮಾಡತಕ್ಕಂತ ಒಂದು ಸಾಮರ್ಥ್ಯ ಹೊಂದಿದೆ. ಇದು ಮಿನಿಮಮ್ 2 ರಿಂದ 9 ಲಕ್ಷದವರೆಗೂ ಆಗತ್ತೆ. ಅಂದ್ರೆ ಮಳೆ ಬಂದಂಗೆ ಅದು ಜಾಸ್ತಿ ಆದಂಗೆ ಎಲ್ಲ ಅದು ಕೆಪಾಸಿಟಿ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಆದ್ರೆ ಉತ್ತಮವಾಗಿ ನಾವು ಈ ಒಂದು ಗರಿಷ್ಠ ಮಟ್ಟದಲ್ಲಿ 11 ಲಕ್ಷ ಲೀಟರ್ ನೀರುವರೆಗೂ ನಾವು ಇದನ್ನ ಅಳತೆನಲ್ಲಿ ನೀರು ಶೇಖರಣೆ ಆಗೋ ಸಾಮರ್ಥ್ಯ ಇದೆ. ಬಹಳ ಉತ್ತಮವಾದ ಪ್ರಶ್ನೆ ಹೇಳಿದ್ರೆ. ಮತ್ತೆ ಇದಕ್ಕೆ ಪೂರಕವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಮುಂಚೆ ಇನ್ನೊಂದು ಕರೆ ಬರ್ತಾ ಇದೆ. ಕುಬೇರನವರು ಮಂಡ್ಯದಿಂದ ಕರೆ ಮಾಡ್ತಾ ಇದ್ದಾರೆ, ನೋಡೋಣ ಪ್ರಶ್ನೆ ಏನು. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ ಕುಬೇರ್ ಅವರೇ, ಪ್ರಶ್ನೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಸರ್. ಗೊತ್ತಾಯ್ತು, ಪಾಂಡವಪುರ ಗೊತ್ತಾಯ್ತು. ಸರ್, ಏನಿಲ್ಲ, ಕೃಷಿ ಹೊಂಡ ಮಾಡ್ಲಿಕ್ಕೆ ಮಣ್ಣಲ್ಲಿ ಉದ್ದಿಗೆ ಹಾಕೊಂಡು ಪೇಪರ್ ಹಾಕೊಳ್ಳಿ ಅಂತ ಹೇಳ್ತಾ ಇದಾರೆ ಸರ್. ಆದ್ರೆ ಕಾಂಕ್ರೀಟ್ ವಾಲ್ನ ನೀವು ಅದಕ್ಕೆ ಸಬ್ಸಿಡಿ ಕೊಟ್ರೆ ನಾವು ರೈತರಿಗೆ ಅನುಕೂಲ ಆಗುತ್ತೆ ಸರ್. ಇದು ಮಣ್ಣಲ್ಲಿ ಮಾಡುವಂತದ್ದು ಲೀಕೇಜ್ ಆಗುತ್ತೆ ಪೇಪರ್, ಮತ್ತೆ ಮಳೆ ನೀರು ಬಂದು ಶೇಖರಣೆ ಆಗಲ್ಲ. ಅಲ್ಲಿ ಭೂಮಿಯಿಂದ ಮೇಲ್ಪಟ್ಟು ಹೊಂಡ ಮಾಡ್ಬೇಕು, ಅದಕ್ಕೆ ಕಾಂಕ್ರೀಟ್ ನಲ್ಲಿ ಮಾಡಿದ್ರೆ ಶಾಶ್ವತವಾಗಿ ಉಳಿತದಲ್ಲ ಅಂತ ಸರ್. ಕಾಂಕ್ರೀಟ್ ಅಲ್ಲಿ ಅವಕಾಶ ಇದೆಯಾ ಅಥವಾ ಇದೆ ಅಥವಾ ಇಲ್ಲ ಅಂದ್ರೆ ಯಾಕಿಲ್ಲ ಅದು ಹೇಳ್ತಾರೆ. ಈ ಕೃಷಿ ಬಗ್ಗೆ ಯೋಜನೆ ಅಡಿಯಲ್ಲಿ ನಾವು ಪಾಲಿಥೀನ್ ಹೊದಿಕೆಯನ್ನ ನಾವು ಶಿಫಾರಸ್ ಮಾಡ್ತಾ ಇದ್ದೀವಿ. ಇದು 10 ರಿಂದ 15 ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಒಂದು ಎರಡನೇದು, ನೀವು ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ 20 ವರ್ಷದವರೆಗೂ ಕೂಡ ಕೃಷಿ ಹೊಂಡ ಚೆನ್ನಾಗಿ ಅಂದ್ರೆ ಹೊದಿಕೆ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ.
ಈ ಕಾಂಕ್ರೀಟ್ ನಲ್ಲಿ ಮಾಡ್ತಕ್ಕಂಥ ಕೃಷಿ ಹೊಂಡಕ್ಕೆ ಇದು ಸಹಾಯಧನ ಜಾಸ್ತಿ ಬೇಕಾಗತ್ತೆ. ಹೆಚ್ಚು ರೈತರನ್ನ ನಾವು ಇಲ್ಲಿ ಇದನ್ನ ಮಾಡಕ್ಕಾಗಲ್ಲ, ಅಂದ್ರೆ ಅವ್ರಿಗೆ ಸಹಾಯಧನ ಕೊಡಕ್ಕಾಗಲ್ಲ, ಸವಲತ್ತಿಗೆ ನೀಡೋದಕ್ಕಾಗಲ್ಲ, ಈಡೇರಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗ ಪ್ರಸ್ತುತ ಎಲ್ಲರಿಗೂ ಕೂಡ ಪಾಲಿಥೀನ್ ಹೊದಿಕೆನೆ ಕೂಡ ಶಿಫಾರಸ್ ಮಾಡ್ತಾ ಇದೀವಿ. ಅದರಲ್ಲಿ ನಾವು ಒಳ್ಳೆ ಗುಣಮಟ್ಟ ಅಂತ ಅಂದ್ರೆ 500 ಮೈಕ್ರಾನ್ ವರ್ಗುನು ಕೃಷಿ ಇದು ಪಾಲಿಥೀನ್ ಹೊದಿಕೆ ಏನಾದ್ರೂ ತಾವು ಹಾಕೊಂಡ್ರೆ ನಿಮ್ಗೆ ತುಂಬಾ ವರ್ಷಗಳ ಕಾಲ ಅದು ಬಳಕೆ ಬರುತ್ತೆ. ಮೇಡಮ್, ಈಗ ಪಾಲಿಥೀನ್ ಹೊದಿಕೆ ಅಂತ ಹೇಳ್ತಿದ್ರಲ್ಲ, ಸೊ ಕೆಲವೊಂದು ಮಣ್ಣಲ್ಲಿ ನೀರು ಏನು ಬೇಗ ಇಂಗೋದಿಲ್ಲ, ಸೊ ಅಂತ ಮಣ್ಣಲ್ಲೂ ಪಾಲಿಥೀನ್ ಹೊದಿಕೆ ಬೇಕಾಗಿರುತ್ತಾ ಅಥವಾ ಎಲ್ಲ ಮಣ್ಣಿನ ವಿಧದ ಮಣ್ಣಿಗಳಿಗೂ ಬೇಕಾಗಿರುತ್ತಾ? ಇಲ್ಲ, ಇದು ಕೆಂಪು ಮಣ್ಣಲ್ಲಿ ಕಡ್ಡಾಯವಾಗಿ ಪಾಲಿಥೀನ್ ಹೊದಿಕೆ ಮಾಡಲೇಬೇಕಾಗತ್ತೆ. ಆದ್ರೆ ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿನಲ್ಲಿ ನಾವು ಪಾಲಿಥೀನ್ ಹೊದಿಕೆಗೆ ವಿನಾಯಿತಿ ಕೊಟ್ಟಿದೀವಿ. ರೈತರು ಬೇಕಂದ್ರೆ ಅದನ್ನ ಹಾಕೋಬಹುದು, ಅದನ್ನ ಅಳವಡಿಸ್ಕೋಬಹುದು. ಇಲ್ಲ ಅಂತ ಅಂದ್ರೆ ಅವ್ರಿಗೆ ನೀರು ಇಂಗ್ತಾ ಇಲ್ಲ, ನಮ್ಗೆ ಇದಿಲ್ಲ ಅಂದ್ರೆ ಪಾಲಿಥೀನ್ ಹೊದಿಕೆ ಕಡ್ಡಾಯ ಇರೋದಿಲ್ಲ, ಅವರಿಗೆ ಇರೋದಿಲ್ಲ. ಮೇಡಮ್, ಈಗ ಈ ಒಂದು ಯೋಜನೆ ಅನುಷ್ಠಾನಕ್ಕೆ ಅಂದ್ರೆ ರೈತರಿಗೆ ಬಳಕೆ ಮಾಡ್ಕೊಳ್ಳೋಕೆ ರೈತರಿಗೆ ಅರ್ಹತೆ ಅಂತ ಒಂದು ಇರುತ್ತಲ್ಲ, ಎಲಿಜಿಬಲ್ ಫಾರ್ಮರ್ ಅಂತ ಹೇಳ್ತಿರೋದು, ಅರ್ಹ ರೈತ ಯಾರು ಅಂತ ಹೇಳಿದಾಗ ಏನೇನು ಇದರಲ್ಲಿ ಅರ್ಹ ರೈತ ಅಂತಂದ್ರೆ ನಮ್ಮ ರಾಜ್ಯಾದ್ಯಂತ FID ಇರ್ತಕ್ಕಂಥ ಎಲ್ಲಾ ರೈತರು ಕೂಡ ಅರ್ಹರಾಗಿರ್ತಾರೆ. ಒಂದು ಇದರಲ್ಲಿ ನಾವೇನ್ ಹೇಳ್ತೀವಿ ಅಂತ ಅಂದ್ರೆ ಹೆಚ್ಚಿನದಾಗಿ 1 ಎಕರೆ ಮಿನಿಮಮ್ ಅವ್ರಿಗೆ ಜಮೀನು ಹಿಡುವಳಿ ಇರ್ತಕ್ಕಂಥದ್ದು ಇರಬೇಕು. ಆದ್ರೆ ಗುಡ್ಡಗಾಡು ಮತ್ತೆ ಮಲೆನಾಡು ಪ್ರದೇಶದಲ್ಲಿ 0.5 ಎಕರೆ ಅಂದ್ರೆ ಅರ್ಧ ಎಕರೆ ಇರ್ತಕ್ಕಂಥ ಒಂದು ಹಿಡುವಳಿದಾರರಿಗೆ ಎಲ್ಲಿ ಮಳೆ ನೀರು ಸಂಗ್ರಹಣೆಗೆ ಜಲಾನಯನ ಪ್ರದೇಶ ಇರುತ್ತೆ ಅಂತ ಒಂದು ರೈತರಿಗೂ ಕೂಡ ಅವಕಾಶ ಇದೆ. ಮತ್ತೊಂದು ಕರೆ ಬರ್ತಾ ಇದೆ. ನರಸಿಂಹಯ್ಯ ಅನ್ನೋರು ಮಾಗಡಿಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಸರ್, ನರಸಿಂಹಯ್ಯ ಅಂತ ಸರ್, ಮಾಗಡಿ ಗೊತ್ತಾಯ್ತು. ಕೃಷಿ ಇಲಾಖೆಯಿಂದ ನಾವು ಹಿಂದೆ ಒಂದು 10 ವರ್ಷದ ಹಿಂದೆ ಇದನ್ನ ಪಾಲಿಥೀನ್ ಕವರ್ ತಗೊಂಡಿದ್ದು, ಅದು ಅರ್ಧೋಗಿದೆ ಸರ್. 10 ವರ್ಷದ ಹಿಂದೆ ಈಗ ಅರ್ಧೋಗಿರೋದ್ರಿಂದ ಹೊಸಕ್ಕೆ ತಗೊಳಕ್ ಹೋದ್ರೆ ಅದು ನಾವು ಬಡವರು ಅಷ್ಟೊಂದು ತಗೊಳಕ್ ಆಗಲ್ಲ, ದುಡ್ಡಿಲ್ಲ. ಹೌದು, ಅದಕ್ಕೆ ನಿಮ್ಮಲ್ಲಿ ತಿರ್ಗಾ ಅದೊಂದು ಪ್ರಾವಿಷನ್ ಕೊಟ್ರೆ ಅದು ಸಬ್ಸಿಡಿ ರೈಟ್ ಎಲ್ಲ ಏನೋ ಕೊಟ್ರೆ ನಾವು ತಗೊಂತೀವಿ ಸರ್. ಆಯ್ತು, ಅದಕ್ಕೆ ನರಸಿಂಹಯ್ಯ ಅವರೇ, ಒಂದು ನಮ್ಮ ಮಾರ್ಗಸೂಚಿ ಅನ್ವಯ ನಾನು ಈಗಾಗಲೇ ಬೇರೆ ರೈತರು ಕೂಡ ಇದೇ ಪ್ರಶ್ನೆ ಕೇಳಿದ್ರು, ಅವ್ರಿಗೆ ಮಾಹಿತಿ ಕೊಟ್ವಿ. ಮಾರ್ಗಸೂಚಿ ಅನ್ವಯ ಹಿಂದಿನ ಒಂದು ಹಂತ ಅಂದ್ರೆ ಹಿಂದಿನ ಸಾಲುಗಳಲ್ಲಿ ಯಾರು ಕೃಷಿ ಹೊಂಡ ಮಾಡಿಕೊಂಡು ಪಾಲಿಥೀನ್ ಹೊದಿಕೆ ತಗೊಂಡಿದಾರೋ ಅಂತವ್ರನ್ನ ಹೊರತುಪಡಿಸಿ ಹೊಸ ರೈತರಿಗೆ ಅಂದ್ರೆ ಯಾರು ನೂತನವಾಗಿ ಮಾಡ್ಕೊಂತಾ ಇದಾರೋ ಅಂತವ್ರಿಗೆ ನಾವು ಅವಕಾಶ ಕೊಟ್ಟಿದೀವಿ. ಯಾಕೆ ಅಂತಂದ್ರೆ ಈಗ ರೈತರಿಗೆ ಈಗಾಗಲೇ ಕೃಷಿ ಭಾಗ್ಯ ಯೋಜನೆಯ ಒಂದು ಸದುಪಯೋಗದಿಂದ ಅವರ ಒಂದು ಜೀವನ ಮಟ್ಟ ಸುಧಾರಿಸಿದೆ, ಅವರಿಗೆ ಇಳುವರಿ ಜಾಸ್ತಿ ಆಗ್ತಿದೆ ಅಂತ ನಿಮ್ಗಾಗಲೇ ಮನವರಿಕೆ ಆಗಿದೆ. ತಾವು ಅದನ್ನ ಮುಂದುವರ್ಸ್ಕೊಳ್ಳೋ ಹೋಗೋ ಒಂದು ಇದು ಹಂತದಲ್ಲಿ ತಾವಿರ್ತೀರಾ. ಆದ್ರೆ ಹೊಸ ರೈತರಿಗೆ ಇದನ್ನ ಪರಿಚಯ ಮಾಡಿಸ್ಬೇಕು, ಮತ್ತೆ ಹೊಸ ರೈತರಿಗೆ ಹೆಚ್ಚಿನ ಒಂದು ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಮೊದಲನೇ ಹಂತದಲ್ಲಿ ಯಾರು ಫಲಾನುಭವಿ ಆಗಿರ್ತಾರೋ ಅವರಿಗೆ ಹೊರತುಪಡಿಸಿ ಮಾರ್ಗಸೂಚಿನ ಸಿದ್ಧಪಡಿಸಲಾಗಿರುತ್ತೆ, ಅದರಂತೆ ಅನುಷ್ಠಾನ ಮಾಡ್ತಾ ಇದ್ದೀವಿ. ಮೇಡಮ್, ಹಾಗೆಯೇ ಒಬ್ಬ ರೈತ ತಾನೇ ಒಂದು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡ್ಕೊಂಡಿರ್ತಾನೆ, ಮಾಡಿಕೊಂಡು ತದನಂತರ ಯಾವುದೇ ಸವಲತ್ತುಗಳನ್ನು ಪಡ್ಕೊಂಡಿರಲ್ಲ, ಯಾವುದೇ ಇಲಾಖೆಯಿಂದ ಮಾಡ್ಕೊಂಡಿರ್ತಾನೆ ಒಬ್ಬ ರೈತ. ಸೊ ಅದನ್ನ ಆ ಒಂದು ಕೃಷಿ ಹೊಂಡ ಚಿಕ್ಕದಾಗಿರ್ಬೋದು ಅಥವಾ ಅದು ಮತ್ತೆ ವಿಸ್ತರಣೆ ಮಾಡಿ ನಿಮ್ಮ ಒಂದು ಗಾತ್ರಕ್ಕೆ ಸವಲತ್ತುಗಳನ್ನು ಪಡೆಯಕ್ಕೆ ಬಂದಾಗ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಇಲ್ಲ, ಕೃಷಿ ಭಾಗ್ಯ ಯೋಜನೆಯಲ್ಲಿ ಅದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಯಾಕೆ ಮುಖ್ಯ ಕಾರಣ ಅಂತ ಅಂದ್ರೆ ಈಗ ಕೃಷಿ ಹೊಂಡ ಮಾಡ್ಕೋಬೇಕು ಅನ್ನೋ ರೈತರು ಅರ್ಜಿ ಸಲ್ಲಿಸಿದಾಗ ನಮ್ಮ ಅಧಿಕಾರಿಗಳು ಹೋಗಿ ಅಲ್ಲಿ ಸ್ಥಳ ಸೂಕ್ತ ಇದೆಯಾ, ಯಾವ ದಿಕ್ಕಿನಲ್ಲಿ ನೀರು ಕರೆಕ್ಟ್ ಆಗಿ ಅಲ್ಲಿಗೆ ಶೇಖರಣೆ ಆಗತ್ತೆ, ಆ ರೀತಿ ಎಲ್ಲಾ ಪರಿಶೀಲನೆ ಮಾಡಿ ತದನಂತರ ಅದಕ್ಕೆ ಕೃಷಿ ಹೊಂಡ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ರೈತ ತಾನೇ ಈಗಾಗಲೇ ಮಾಡಿದೀವಿ ಅಂತಂದ್ರೆ ಸ್ಥಳ ಅಲ್ಲಿ ಸೂಕ್ತತೆ ಇಲ್ಲ ಅನ್ನೋದಾದ್ರೆ, ಆ ಒಂದು ಇದಿಲ್ಲ ಅನ್ನೋದಾದ್ರೆ ಅದು ಈಗ ಮೊದಲೇ ಮಾಡ್ಕೊಂಡಿರ್ತಕ್ಕಂಥ ರೈತರಿಗೆ ಇದರಲ್ಲಿ ಅವಕಾಶ ಇರೋದಿಲ್ಲ. ಮೇಡಮ್, ಈಗ ಕೃಷಿ ಹೊಂಡ ಏನೋ ನಿರ್ಮಾಣ ಮಾಡ್ಕೊಂಡಿರ್ತೀವಿ ನಾವು, ಅದಕ್ಕೆ ಪಾಲಿಥೀನ್ ಹೊದಿಕೆ ಕೊಡ್ತಾ ಇದ್ದೀರಾ, ತಾವು ಇದು ಕೊಡ್ತಾ ಇದ್ದೀರಾ, ಏನೋ ಪಂಪ್ ಸೆಟ್ ಎಲ್ಲ ಕೊಡ್ತಾ ಇದ್ದೀರಾ. ಈ ತಂತಿ ಬೇಲಿ ಉದ್ದೇಶ ಏನು? ಇದು ಒಳ್ಳೆ ಪ್ರಶ್ನೆ. ಎಲ್ಲಾ ರೈತ ಬಾಂಧವರಿಗೂ ನಾವು ಮನವಿ ಮಾಡ್ಕೊಡೋದು ಏನಂತ ಅಂದ್ರೆ
ಈಗ ಕೃಷಿ ಭಾಗ್ಯ ನೀವು ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥ ರೈತರು ಕಡ್ಡಾಯವಾಗಿ ತಂತಿ ಬೇಲಿನ ಅಳವಡಿಸ್ಕೋಬೇಕು. ಇದಕ್ಕೆ ಮುಖ್ಯ ಉದ್ದೇಶ ಏನಂತ ಅಂದ್ರೆ ಮನೆಯಲ್ಲಿ ಜಾನುವಾರುಗಳಿರ್ತವೆ, ಮಕ್ಕಳುಗಳಿರ್ತಾರೆ, ಅಥವಾ ಬೇರೆ ಯಾವ್ದಾದ್ರು ಒಂದು ಇಂಥ ಒಂದ್ರಲ್ಲಿ ಏನಾದ್ರು ಆಕಸ್ಮಿಕ ಅವಘಡಗಳೇನಾದ್ರು ಆಗದೆ ಇರೋ ರೀತಿ ನಾವು ತಡೆಗಟ್ಟೋದಿಕ್ಕೆ ಇದಕ್ಕೆ ತಂತಿ ಬೇಲಿ ಕಡ್ಡಾಯ ಮಾಡಿದೀವಿ. ಎಲ್ಲ ರೈತ ಬಾಂಧವರು ಅದನ್ನ ಯಾರು ಫಲಾನುಭವಿಯಾಗಿರ್ತೀರಾ ಅವರು ಕಡ್ಡಾಯವಾಗಿ ಅಳವಡಿಸ್ಕೋಬೇಕು ಅಂತ ಕೇಳ್ಕೊಂತೀನಿ. ಒಳ್ಳೇದು ಮೇಡಮ್, ಯಾಕಂತಂದ್ರೆ ಎಲ್ಲರ ಒಂದು ಸುರಕ್ಷತೆ ಬಹಳ ಮುಖ್ಯ, ಮನುಷ್ಯರದಾಗಿರ್ಬೋದು ಅಥವಾ ಪ್ರಾಣಿಗಳದಾಗಿರ್ಬೋದು. ಮೇಡಮ್ ಮತ್ತೊಂದು ಕರೆ ಬರ್ತಾ ಇದೆ, ಚಂದ್ರಪ್ಪನವರು ದಾವಣಗೆರೆಯಿಂದ ಕರೆ ಬರ್ತಾ ಇದ್ದಾರೆ. ಹಲೋ, ನಮಸ್ಕಾರ ಚಂದ್ರಪ್ಪ ಅವರೇ. ನಮಸ್ತೆ. ಪ್ರಶ್ನೆ ಕೇಳಿ. ಅದೇ ಕೃಷಿ ಹೊಂಡ ತೆಗಿಸ್ಬೇಕಂತ ಇದೇವೆ ಸರ್ ನಾವು. ಈಗ ಅದಕ್ಕೆ ಸಬ್ಸಿಡಿ ಏನು ಬರ್ತೈತಿ, ನಾವ್ ಎಷ್ಟು ಕಟ್ಟಬೇಕು, ಎಷ್ಟಿಂದ ಅಡಿ ಎಷ್ಟೆಷ್ಟು ಅಡಿಗೆ ಮಾಡ್ತಾ ಇದ್ವಿ. ಈಗ ಇದು ಮುಖ್ಯವಾದ ತಾವು ಕೇಳಿರ್ತಕ್ಕಂಥದ್ದು ಮುಖ್ಯವಾದ ಪ್ರಶ್ನೆ. ಆಮೇಲೆ ನೀವು ಕೃಷಿ ಭಾಗ್ಯ ಫಲಾನುಭವಿ ಆಗ್ತಾ ಇದ್ದೀರಾ ಅನ್ನೋದು ಒಂದು ಸಂತಸದ ವಿಷಯನೇ ಹೌದು. ಇದರಲ್ಲಿ ನೀವು ಕೃಷಿ ಭಾಗ್ಯ ಯೋಜನೆಯಲ್ಲಿ ನಮ್ಮ ರಾಜ್ಯ ಸರ್ಕಾರವು 80% to 90% ಅಷ್ಟು ಸಹಾಯಧನ ಕೊಡ್ತಾ ಇದೆ. ಸಾಮಾನ್ಯ ವರ್ಗದವರಿಗೆ 80% ಕೊಡ್ತಾ ಇದೆ, ಮತ್ತೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ 90% ಸಹಾಯಧನ ಕೊಡ್ತಾ ಇದೆ. ಇದರಲ್ಲಿ ತಂತಿ ಬೇಲಿಗೆ ಮಾತ್ರ ಇದು 40% ಸಹಾಯಧನ ಇರುತ್ತೆ, ಮತ್ತೆ ಸಾಮಾನ್ಯ ವರ್ಗಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 50% ಇರುತ್ತೆ. ಇದನ್ನ ನೀವು ನಮ್ಮ ಇಲಾಖೆಗೆ ನೇರವಾಗಿ ಅರ್ಜಿ ಸಲ್ಲಿಸಿ ನೀವು ಫಲಾನುಭವಿ ಆಗ್ಬೋದು. ಮತ್ತೆ ಈಗಾಗಲೇ ಈಗ ಅನುದಾನ ಲಭ್ಯತೆ ಇರೋದ್ರಿಂದ ಕೂಡಲೇ ತಾವು ಅರ್ಜಿ ಸಲ್ಲಿಸಿ ಫಲಾನುಭವಿ ಆಗ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅರ್ಜಿ ಎಲ್ಲಿ ಸಲ್ಲಿಸಬೇಕು ಮೇಡಮ್? ರೈತ ಸಂಪರ್ಕ ಕೇಂದ್ರದಲ್ಲಿ ತಾವು ಅರ್ಜಿ ಸಲ್ಲಿಸಿ. ಧನ್ಯವಾದಗಳು ಮೇಡಮ್. ಅಂತಿಮವಾಗಿ ರೈತರಿಗೆ ಏನಾದರೂ ಒಂದು ಕಿವಿ ಮಾತು ಹೇಳಬೇಕು ಅಂತ ಬಯಸಿದಲ್ಲಿ ತಾವು ಈ ಒಂದು ಕೃಷಿ ಭಾಗ್ಯ ಯೋಜನೆ ಆಗಿರ್ಬೋದು, ಕೃಷಿ ಇಲಾಖೆ ವತಿಯಿಂದ ಏನ್ ಕಿವಿ ಮಾತು ಹೇಳಕ್ಕೆ ಬಯಸ್ತೀರಾ? ರೈತ ಬಾಂಧವರೇ, ಈಗ ತಮ್ಮೆಲ್ರಿಗೂ ಗೊತ್ತಿದೆ ಮಳೆಯಾಶ್ರಿತ ಪ್ರದೇಶ ಜಾಸ್ತಿ ಇರತಕ್ಕಂಥದ್ದು. ಮತ್ತೆ ನಮ್ಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ನಾವೆಲ್ಲ ನೋಡ್ತಿರೋ ರೀತಿ ಪ್ರಮಾಣ ಮತ್ತೆ ಅವಧಿ ವ್ಯತ್ಯಾಸ ಆಗ್ತಾನೆ ಇರುತ್ತೆ. ನಮ್ಗೆ ಮಳೆ ಬೇಕು ಅನ್ನೋ ಹಂತದಲ್ಲಿ ಮಳೆ ಇರಲ್ಲ, ಅವಾಗ ಇಳುವರಿ ನಮ್ಗೆ ನಾವು ಅನ್ಕೊಂಡಿದ್ದಷ್ಟು ಇಳುವರಿ ಬರಲ್ಲ. ಆ ಒಂದು ಉದ್ದೇಶದಿಂದ ತಾವು ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡು ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವೇನಾದ್ರೂ ನೀರ್ನ 1 ಸರಿ 2 ಸರಿ ನೀರು ಕೊಟ್ಟರು ಸಾಕು, ನಮ್ಗೆ 20% to 30% ಅಷ್ಟು ಇಳುವರಿ ಉತ್ಪಾದಕತೆ ಜಾಸ್ತಿ ಆಗುತ್ತೆ. ಈ ಒಂದು ಯೋಜನೆಯನ್ನ ತಾವು ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ. ಮತ್ತೆ ಏನು ಇಲಾಖೆನಲ್ಲಿ ಹೆಚ್ಚಿನ ಒಂದು ಸಬ್ಸಿಡಿ ಸಹಾಯಧನ ನಾವು ರಾಜ್ಯ ಸರ್ಕಾರ ಕೊಡ್ತಾ ಇದೆ, ಇದ್ರದ್ದು ಅನುಷ್ಠಾನ ಮಾಡ್ಕೋಬೇಕು ಅಂತ ನಾನು ಎಲ್ಲರೂ ಕೇಳ್ಕೊಂತೀನಿ. ಆಯ್ತು, ನೋಡಿದ್ರಲ್ಲ ರೈತ ಬಾಂಧವರೇ, ಕೃಷಿ ಭಾಗ್ಯ ಯೋಜನೆ ಅನ್ನೋದು ಎಷ್ಟು ಮುಖ್ಯವಾಗಿದೆ, ತಾವು ಹೇಗೆ ಅದನ್ನ ಸದ್ಬಳಕೆ ಮಾಡಿಕೊಂಡು ಸದುಪಯೋಗ ಪಡಿಸ್ಕೊಂಡು ಆರ್ಥಿಕವಾಗಿ ಸಬಲೀಕರಣರಾಗಬಹುದು ಅಂತ ಹೇಳಿ ಬಹಳಷ್ಟು ಮಾಹಿತಿಯನ್ನ ನಮ್ಮೊಡನೆ ಹಂಚಿಕೊಂಡಿದೆ. ಮೇಡಮ್, ಚಂದನ ವಾಹಿನಿಯ ಪರವಾಗಿ ಮತ್ತು ರಾಜ್ಯದ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎಲ್ಲ ರೈತ ಬಾಂಧವರಿಗೂ ಕೃಷಿ ಇಲಾಖೆ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ರೀತಿಯ ರೈತ ಬಾಂಧವರೇ, ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು, ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು, ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ, ತಂತಿ ಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.